ಭಾರತೀಯ ಜನತಾ ಪಾರ್ಟಿಯ ಪಟ್ಟಿಯನ್ನು ಪ್ರಕಟಣೆ ಆದ ನಂತರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಅಖಂಡ ಜಿಲ್ಲೆಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಲಿಕ್ಕೋಸ್ಕರವಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ, ಹಂಗೆ ರಾಷ್ಟ್ರೀಯ ನಾಯಕರು ಆದಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ನಮ್ಮ ಸಂಘಟನಾ ಚತುರರಾದಂಥ ಸನ್ಮಾನ್ಯ ಸಂತೋಷ್ ಜಿ ಅವರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರಿಗೆ, ಅದೇ ರೀತಿಯಲ್ಲಿ ನಮ್ಮ ಹಿರಿಯ ನಾಯಕರು ಹೋರಾಟಗಾರರಾದಂಥ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ, ನಾನು ಅವ್ರಿಗೆಲ್ಲರ ಜೊತೆಯಲ್ಲಿ ನನ್ನ ಜಿಲ್ಲೆಯಲ್ಲಿದ್ದಂಥ ನಮ್ಮ ಕಾರ್ಯಕರ್ತರಿಗೆ, ಅದೇ ರೀತಿಯಲ್ಲಿ ನನಗೆ ಪ್ರೀತಿಯಿಂದ ನನ್ನ ಅಕ್ಕ ತಂಗಿಯಂದರು ಮುಂಚೆಯಿಂದ ಕೂಡ ನನಗೆ ಅಭಿಮಾನ ಕೊಟ್ಟಿರುವಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ದೇವೇಂದ್ರಪ್ಪನವರು ಸೇರಿಕೊಂಡು ಅವ್ರಿಗೆ ನಾನು ಕೈ ಜೋಡಿಸಿ ಅವರಿಗೆ ವಿಶೇಷವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಅವ್ರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ದೇವೇಂದ್ರಪ್ಪನವರು, ಕಾರ್ಪೊರೇಟ್ಗಳು, ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಅಧ್ಯಕ್ಷರು ಸೇರಿಕೊಂಡು ಅವ್ರಿಗೆ ವಿಶೇಷವಾದಂಥ ನನ್ನ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಹಂಗಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಬಹುಶಃ ನನ್ನ ಭಾಳಷ್ಟು ಮಂದಿ ಕಳೆದ ಬಾರಿ ಅಂದರೆ ಬಹುಶಃ ನನಗೆ ಒಂದು ರೀತಿ ಯಾವ ರೀತಿ ಅಂದ್ರೆಗಿನ ಅಜ್ಞಾತವಾಸಕ್ಕೆ ಕಳಿಸುವಂಥ ಕೆಲಸ ಆಗಿತ್ತು. ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಅಜ್ಞಾತವಾಸ ಏನಿತ್ತು ಅದು ಮುಕ್ತಾಯ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ನಾನು ಮುಂಚೆಯಿಂದ ಕೂಡ ಜನಸೇವೆಯನ್ನು ಮಾಡ್ಕೊತ ಬಂದಿರುವಂಥ ವ್ಯಕ್ತಿ ಆಗಿರೋ ಕಾರಣ, ನಾನು ಜನಸೇವೆಯಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿಯಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬಂದಿರೋ ಕಾರಣ ಇವತ್ತು ಪಾರ್ಟಿ ಮತ್ತೆ ನನಗೆ ಅವಕಾಶವನ್ನು ಕೂಡ ಮಾಡ್ಕೊತ ಬಂದಿದೆ. ಹಂಗಾಗಿ ಕೆಲವು ಮಂದಿ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ, ದೇಶದ ರಾಜಕಾರಣ, ಮೋಸದ ರಾಜಕಾರಣ ಜೊತೆಲಿ ಎಲ್ಲೋ ಒಂದು ಕಡೆ ರಾಮ್ನವ್ರಿಗೆ ಭಾರತೀಯ ಜನತಾ ಪಾರ್ಟಿಗೆ ಅನನುಕೂಲ ಆಗಬೇಕನ್ನಂಥ ಕಾರಣದಿಂದ ದ್ವೇಷ ಮತ್ತು ಒಂದು ರೀತಿ ಮೋಸದ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದಾರೆ. ಹಂಗಾಗಿ ಬಹುಶಃ ನಾನು 30-35 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದನೋ ಇವತ್ತು ನೋಡ್ತಾ ಇದ್ರೆ ಇವತ್ತು ಈ ಬಾರಿ 40 ವರ್ಷಗಳ ಕಾಲ ನಾನು ಈ ಸತತವಾಗಿ ನನ್ನ ಜೀವನದಲ್ಲಿ ಏನಿಲ್ಲಾರ್ದಂಥ ಟೈಮಲ್ಲಿ ಒಬ್ಬ ಬಳ್ಳಾರಿ ನಗರದ ಕಾರ್ಪೊರೇಟರ್ ಆಗಿ, ಕೌನ್ಸಿಲರ್ ಆಗಿ, ಆ ಕೌನ್ಸಿಲರ್ ಆದಮೇಲೆ ನಮ್ಮ ಹಿರಿಯರಾದಂಥ ತಾಯಿ ಬಸವರಾಜೇಶ್ವರಿ ಅವರ ಆಶೀರ್ವಾದ ಜೊತೆಲಿ ಅನೇಕ ನನ್ನ ಜೀವನದಲ್ಲಿ 40 ವರ್ಷ ಸುದೀರ್ಘ ಜೀವನದಲ್ಲಿ ನನ್ನ ಸೋದರ ಮಾವ ಜೊತೆಲಿ ಅನೇಕರು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು ರಾಮ್ಲು ಅಂತಾರಲ್ಲ, ಯಾವ ರೀತಿಯಲ್ಲಿ ಅಂದರೆ ಒಬ್ಬ ಆಡು ಇರ್ತದಲ್ಲ, ಆಡು ಅಂದರೆ ಮೇಕೆ ಕುರಿ ಇರ್ತದಲ್ಲ, ಆ ಕುರಿ ಮೇಕೆ ಮುಟ್ಟಲಾದಂಥ ಸೊಪ್ಪಿಲ್ಲ ಅಂತೀವಲ್ಲ, ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಕುಂತಂಥವ್ರು ಪ್ರತಿಯೊಬ್ಬರು ಹೆಸರು ಹೇಳ್ಕೋಬೇಕು ಟೈಮ್ ಆಗುತ್ತೆ. ನನ್ನ ಕಾರ್ಯಕರ್ತರು, ನನ್ನ ತಾಯಂದಿರೆಲ್ಲರೂ ಕೂಡ ಇವತ್ತು ಒಂದು ರೀತಿ ರಾಮ್ಲು ಅವ್ರನ್ನ ಪ್ರೀತಿ ಮಾಡಲಾರ್ದಂಥ ವ್ಯಕ್ತಿನೇ ಇಲ್ಲ, ಒಬ್ಬ ಆಜಾದ ಶತ್ರುವಾಗಿ ಕೆಲಸ ಮಾಡ್ಕೊತ ಬಂದಿನಿ. ಇವತ್ತು ಯಾರ್ಯಾರು ಫಿಡಲ್ ಸಿಸ್ಟಮ್ ಇತ್ತನೋ ಅವ್ರಿಗೆಲ್ಲರೂ ಕೂಡ ನಾನು ಧ್ವನಿಯಾಗಿ ನಿಂತು ಅವತ್ತು ಹೋರಾಟವನ್ನು ಮಾಡುವಂಥ ಟೈಮ್ ಬಸವರಾಜೇಶ್ವರ ತಾಯಿಯರು ಅನೇಕರು ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ನನ್ನ ಸಹಾಯವನ್ನು ಕೂಡ ಮಾಡ್ಕೊತ ಬಂದಿದ್ರೆ ಈ 40 ವರ್ಷದ 30 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಬಹುಶಃ ನನಗೆ ಶ್ರೀರಕ್ಷ ಆಗಿ ಇವತ್ತು ನನಗೆ ಕಾಪಾಡ್ತದೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ. ಹಂಗಾಗಿ ಇವತ್ತು ಬಹುಶಃ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ, ದೇಶದಲ್ಲಿ ಇವತ್ತು ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಒಂದೇ ಒಂದು ಕೇಳೋದೇನೆಂದರೆ ಈ ಬಾರಿ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಾಗಬೇಕು. ಈ ಬಾರಿ 400ಕ್ಕೆ ಬಾರ್ ಅಂದರೆ 400ಕ್ಕೂ ಹೆಚ್ಚು, 400 ಪಾರ್ ಅಂದರೆ ಈ 400ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಈ ಬಾರಿ ಅನ್ನೋಂಥ ಒಂದು ಸಂಕಲ್ಪವನ್ನು ಕೂಡ ಇಟ್ಕೊಂಡಿದ್ದಾರೆ. ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ 317 ಆರ್ಟಿಕಲ್ಲು ಅವರು ತೆಗೆದ ನಂತರ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ 370 ಸ್ಥಾನಗಳು ಗೆಲ್ಲಬೇಕು. ಜೊತೆಲಿ NDA ಒಕ್ಕೂಟದಿಂದ 400ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಅನ್ನೋಂಥದ್ದು ಸಂಕಲ್ಪವನ್ನು ಬಹುಶಃ ನಮ್ಮ ಹಿರಿಯರಾದಂಥ
ಸನ್ಮಾನ್ಯ ನಮ್ಮ ಪಾರ್ಟಿ ನಾಯಕರು ನರೇಂದ್ರ ಮೋದಿಜಿಯವರು ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಈ ಚುನಾವಣೆ ಏನಿದ್ರೂ ಇವತ್ತು ರಾಮ್ಲೋರ್ ಚುನಾವಣೆ ಅಲ್ಲ, ಇವತ್ತು ಯಾವುದೇ ಸಂಸದರು ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವಂಥ ಚುನಾವಣೆ ಅಲ್ಲ, ಈ ದೇಶದ ಚುನಾವಣೆ. ಈ ಚುನಾವಣೆ ಕೇವಲ ಭಾರತ ದೇಶದ ಚುನಾವಣೆ. ಈ ಭಾರತ ದೇಶದಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಅವ್ರದ್ದು ನಮ್ಮದು ಸ್ವಂತ ಚುನಾವಣೆ ಅಂತೇಳಿ ತಿಳ್ಕೊಂಡು ಈ ಬಾರಿ ನರೇಂದ್ರ ಮೋದಿಜಿ ಬೆಂಬಲವನ್ನು ಕೊಡುವಂಥ ಕೆಲಸ ಆಗುತ್ತೆ. ಯಾಕಂದರೆ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿಯನ್ನು ಭಾಳ ಹತ್ತಿರದಿಂದ ನೋಡಿದ್ದಾರೆ ಜನರು. 10 ವರ್ಷಗಳ ಕಾಲ ಮೋದಿಜಿಯವರು ಮಾಡಿದಂಥ ಒಳ್ಳೆ ಕೆಲಸಗಳು, ಮೋದಿಜಿ ಕೊಟ್ಟಂಥ ಒಳ್ಳೆ ಕಾರ್ಯಕ್ರಮಗಳು, ಮೋದಿಜಿ ಮಾಡಿದಂಥ ಈ ದೇಶಕ್ಕೆ ಅಭಿವೃದ್ಧಿ ಕೆಲಸಗಳು, ಮೋದಿಜಿ ಮೇಲೆ ಕ್ರೆಡಿಬಿಲಿಟಿ, ವಿಶ್ವಾಸವನ್ನು ಗಳಿಸ್ಕೊಂಡಂಥ ಕೆಲಸ ಇವತ್ತು ಬಡವರಿಂದ ಅನೇಕ ವರ್ಗದ ಜನರು ಕೂಡ ಇವತ್ತು ವಿಶ್ವಾಸವನ್ನು ಮೂಡಿಸೋಂಥ ಕೆಲಸ ಆಗಿರೋ ಕಾರಣ ಇವತ್ತು 10 ವರ್ಷಗಳಿಂದ ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿರೋ ಕಾರಣ ಈ ಬಾರಿ 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, 3ನೇ ಬಾರಿ ಕೂಡ ಪ್ರಧಾನಮಂತ್ರಿ ಆಗುವಂಥ ಅವಕಾಶಗಳು ಭಾಳಷ್ಟು ಗಟ್ಟಿಯಾಗಂದ್ರೆ ಈ ಜನರು ಇವತ್ತು ತೀರ್ಮಾನ ತಗೊಂಡಿರೋ ಕಾರಣ ಈ ಚುನಾವಣೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ, ಈ ದೇಶದ ಚುನಾವಣೆ, ನರೇಂದ್ರ ಮೋದಿಜಿ ಚುನಾವಣೆ ಆಗಿರೋ ಕಾರಣ ಎಲ್ಲರೂ ಕೂಡ ಮೋದಿಜಿಯವರು ಫ್ಯಾನು ಅಭಿಮಾನಿಗಳಿರೋ ಕಾರಣ ಅವ್ರ ಮೂಲಕ ಇವತ್ತು ಶ್ರೀರಕ್ಷೆ ಆಗಿ ಇವತ್ತು ಎಲ್ಲೋ ಒಂದು ಕಡೆ ಗೆಲುವನ್ನು ಆಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.